ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ನಮಗೆ ವಿಶೇಷವಾಗಿ ಶಿವಸ್ವಾಮಿಯನ್ನು ಪೂಜಿಸುವಂಥ ಈ ಅದ್ಭುತವಾದ ದಿನವೇ ಅಷ್ಟಮಿ ತಿಥಿ ಬಂದಿರೋದ್ರಿಂದ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ, ಅಷ್ಟಮಿ ಅಂದರೆ ಕಾಲಭೈರವನನ್ನು ಪೂಜಿಸುವಂಥ ಹಾಗೂ ಶತ್ರುಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವಂಥ, ಶತ್ರುಗಳ ಕಾಟದಿಂದ ವಿಮುಕ್ತಿ ಹೊಂದೋದಕ್ಕೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ನಾನಾ ಥರದ ಕಷ್ಟ ಕಾರ್ಪಣ್ಯಗಳನ್ನು ನಾವು ಕಡಿಮೆ ಮಾಡಿಕೊಳ್ಳುವಂಥ ಅದ್ಭುತವಾದ ದಿನ ಅಂತ ಹೇಳಬಹುದು. ಸೋಮವಾರ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು. ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಭಗವಂತನನ್ನು ನಾವು ಈ ರೀತಿ ಆರಾಧನೆ ಮಾಡೋದರಿಂದ ಸೋಮವಾರ ವಿಶೇಷವಾಗಿ ದೀಪಾರಾಧನೆ ಅನ್ನುವಂಥದ್ದು ಪ್ರದೋಷದ ಸಮಯದಲ್ಲಿ ಹಚ್ಚಿದಾಗ ಅದು ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ, ಶಿವಸ್ವಾಮಿಗೆ ಈ ದೀಪಾರಾಧನೆಗಳು, ಈ ದೀಪ ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ಈ ಸಮಸ್ಯೆಗಳನ್ನು ನಾವು ಪದೇ ಪದೇ ನಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಾ ಇದೆ, ಅದರಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂಥ ದಿನ ಅಂತ ಹೇಳಬಹುದು. ಸೋಮವಾರ ಯಾರು ಬೇಕಾದರೂ ಸ್ನೇಹಿತರೆ ಮನೆಯನ್ನು ಮೊದಲು ನಾವು ಶುಚಿ ಮಾಡಿಕೊಂಡಿದ್ದೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ. ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಇದೇ ಸಮಯಕ್ಕೆ ಮಾಡಬೇಕು ಅಂತ ಇಲ್ಲ, ಯಾಕಂದರೆ ಬೆಳಗ್ಗೆ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಆದರೆ ಕೆಲಸಗಳ ಒತ್ತಡದಲ್ಲಿ ಮಕ್ಕಳು ಮರಿ ಈ ಥರ ಸಂಸಾರ ಕಷ್ಟ ಇರುತ್ತೆ. ನೋಡಿಕೊಂಡಿದ್ದೆ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡಾದಮೇಲೆ ನೀವು ಈ ಪರಿಹಾರವನ್ನು ಪ್ರದೋಷದ ಸಮಯದಲ್ಲಿ ಮಾಡಿಕೊಳ್ಬಹುದು. ಮನೆಯನ್ನು ನಾವು ಈ ರೀತಿ ನಕಾರಾತ್ಮಕ ಎನರ್ಜಿಯನ್ನು ಓಡಿಸೋದಕ್ಕೆ ಬಳಸುವಂಥದ್ದು. ಮನೆ ಒರೆಸುವಾಗ ಈ ವಸ್ತುಗಳನ್ನು ಹಾಕಿ ಮನೆಯನ್ನು ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡಿದ್ದೆ ಈ ದೀಪಾರಾಧನೆ ಸತತವಾಗಿ ಸೋಮವಾರದ ದಿನಗಳಲ್ಲಿ, ಅದು ಅಷ್ಟಮಿ ತಿಥಿ ಬಂದಿದೆ, 8 ದಿಕ್ಕುಗಳಿಂದ ಬರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ದೀಪಾರಾಧನೆಗೆ ಇದೆ. ನಿಮಗೆ ಬಿಲ್ವಪತ್ರೆ ಸಿಕ್ಕಿದ್ರೆ ತಗೊಳ್ಳಿ, ಮುಖ್ಯವಾಗಿ ಬಿಲ್ವಪತ್ರೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ವೀಳ್ಯದೆಲೆಯನ್ನು ತಗೊಂಡು ದೀಪ ಹಚ್ಚಿ ಅದರಲ್ಲಿ ₹1 ಕಾಯಿನನ್ನು ಹಾಕಿ, ದುಡ್ಡಿನ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು, ಸಾಲದ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದೋದಕ್ಕೆ ಇದು ಸರಳ ವಿಧಾನವಾಗಿರುತ್ತೆ. ಇನ್ನು ಕಾಳು ಮೆಣಸು ಅನ್ನುವಂಥದ್ದು, ಇದು ನಮ್ಮ ಸುತ್ತಮುತ್ತ ನಮ್ಮ ವೈರಿಗಳು ಇರ್ತಾರೆ ನೋಡಿ, ದುಷ್ಟಶಕ್ತಿಗಳು ಬೇರೆ ಬೇರೆ ರೂಪದಲ್ಲಿ ಸಮಸ್ಯೆಗಳಾಗಿ ಬಂದಾಗ ಅವುಗಳನ್ನು ತೊಲಗಿಸ್ಕೊಳ್ಳೋದಕ್ಕೆ ಕಾಳು ಮೆಣಸಿನ ದೀಪಾರಾಧನೆ ಅಂತ ಹೇಳ್ತೀವಿ. ಇದನ್ನು ಮನೆಯಲ್ಲಿ ಕೂಡ ಹಚ್ಚಬಹುದು, ನೀವು ಕಾಲಭೈರವ ದೇವಸ್ಥಾನದಲ್ಲೂ ಕೂಡ ಹಚ್ಚಬಹುದು. ಎಲ್ರಿಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಇರೋದಿಲ್ಲ ಅಂತಹವರು ಮನೆಯಲ್ಲೇ ಹಚ್ಚಿ ನಿಮ್ಮ ಸಮಸ್ಯೆಗಳು, ಎಷ್ಟೋ ಕಷ್ಟ ಕಣ್ಣೀರನ್ನು ಹಾಕ್ತಾ ಇರ್ತಾರೆ, ನಾವು ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಯಾರು ಕೂಡ ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಚುಚ್ಚಿ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಸಮಸ್ಯೆಗಳನ್ನು ಇನ್ನೂ ಇವ್ರಿಗೆ ಬರಲಿ ಅಂತ ಅವರು ಆಶಿಸ್ತಾರೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಅಂತಹವರು. ಅವರು ಎಲ್ಲರೂ ಕೂಡ ನಮ್ಮಿಂದ ನಮ್ಮ ಜೀವನದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಪಾತ್ರ ಇರಬಾರ್ದು ಅಂತ ನಾವು ಬಯಸ್ತಾ ಇದ್ದರೆ ಇದು ನಮಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳಬಹುದು. ಈ ರೀತಿ ದೀಪಾರಾಧನೆ ಮಾಡಿ. ಇನ್ನು ಮುಖ್ಯವಾಗಿ ಪದೇ ಪದೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಅವ್ರ ಮಧ್ಯೆ ಯಾವುದೇ ರೀತಿಯಾದಂಥ ಪ್ರೀತಿ ಗೌರವ ಇರೋದಿಲ್ಲ, ಮನೆಯಲ್ಲಿ ವಿಶ್ವಾಸ ಅನ್ನೋದು ಇರೋದಿಲ್ಲ, ಸದಾಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಏನಕ್ಕೆ ಈ ಒಂದು ಜೀವನ, ಈ ಮದುವೆ ಏನಕ್ಕಾದ್ವಿ, ಈ ಥರ ಕಣ್ಣೀರು, ಈ ಥರ ನೋವು, ಇದನ್ನು ಪಡೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ವಾ ಅಂತಂದ್ಬಿಟ್ಟು ಅವ್ರಿಗೆ ಅವ್ರ ಬಗ್ಗೆನೇ ಬೈಕೊಳ್ತಾ ಇರ್ತಾರೆ. ಅಂತಹವರು ಒಂದು ದಿನ ಚೆನ್ನಾಗಿ ಬರುತ್ತೆ ಅಂತ ಏನಾದರೂ ಆಸೆ ಇಟ್ಕೊಂಡಿದ್ರೆ ನಿಜವಾಗ್ಲೂ ಈ ಒಂದು ಬೆಲ್ಲವನ್ನು ದೀಪಕ್ಕೆ ಹಾಕಿದಾಗ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ, ನೀವು ಬಯಸ್ತಾ ಇರ್ತೀರ ಅವ್ರು ನಮ್ಮ ಜೊತೆ ಮತ್ತೆ ಇರಬೇಕು, ತುಂಬ ಚೆನ್ನಾಗಿರಬೇಕು, ಆತ್ಮೀಯರಾಗಿ ಇರಬೇಕು ಅಂತ ಬಯಸುವಂಥವರು, ಯಾವುದೇ ಸಂಬಂಧ ಆಗಿರಬಹುದು, ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಬಯಸ್ತಾ ಇದ್ದರೆ ಬೆಲ್ಲವನ್ನು ಹಾಕಿ
ದೀಪಾರಾಧನೆ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ಬಡತನವನ್ನು ಓಡಿಸುತ್ತೆ. ಬೆಲ್ಲ ಬಂದು ಸುಮಧುರವಾಗಿರುವಂಥದ್ದು, ಪರಿಶುದ್ಧವಾಗಿರುವಂಥ ಪದಾರ್ಥ. ಎಲ್ಲ ದೇವಾನುದೇವತೆಗಳಿಗೂ ಕೂಡ ನಿವೇದನೆ ಆಗುವಂಥದ್ದು. ಅದಕ್ಕೆ ಇದನ್ನು ಹಾಕಿ ದೀಪಾರಾಧನೆ ಮಾಡಿದ್ರೆ ಮನೆಯಲ್ಲಿ ಇರುವಂಥದ್ದು ಆ ಒಂದು ಬಡತನ ದೂರ ಆಗುತ್ತೆ, ಗುರುಬಲ ಗಟ್ಟಿಯಾಗುತ್ತೆ ಅಂತ ಹೇಳಬಹುದು. ಚಿನ್ನವನ್ನು ತಗೊಳ್ಳುವಂಥದ್ದು, ಮನೆ ಮಠ ಕಟ್ಟಿಕೊಳ್ಳುವಂಥದ್ದು, ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡುವಂಥದ್ದು, ನಾವು ಈ ಒಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಈ ರೀತಿಯ ದೀಪಾರಾಧನೆಗಳು ಸಹಾಯಕ್ಕೆ ಬರುತ್ತೆ. ಈ ರೀತಿ ದೀಪ ನೀವು ಹಚ್ಚಿದಾಗ ಮತ್ತೊಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ, ಇಷ್ಟು ತಿಳಿಸ್ದೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ಮಾಡ್ಕೊಳ್ಬಹುದು. ಸಾಸುವೆ, ನಾವು ಅಷ್ಟಮಿ ತಿಥಿಯ ದಿನ ಸಾಸುವೆಯ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಕೆಲಸಕ್ಕೆ, ಯಾವುದಕ್ಕೆ ಆಗಿರಬಹುದು, ಏನೇ ಅಡೆತಡೆಗಳು ಬಂದಿದ್ರೂ ಕೂಡ ಎಲ್ಲವನ್ನು ತೊಲಗಿಸುವಂಥದ್ದು, ಕ್ಷಣಾರ್ಧದಲ್ಲೇ ಆ ದರಿದ್ರವನ್ನು ಓಡಿಸುವಂಥದ್ದು, ಅಲಕ್ಷ್ಮಿಯನ್ನು ಓಡಿಸುವಂಥ ಕೆಲಸ ಮಾಡುತ್ತೆ. ಒಂದು ಕಾಗದದಲ್ಲಿ ನೀವು ತಗೊಂಡು ಒಂದು ಸ್ಪೂನಷ್ಟು ಸಾಸುವೆಯನ್ನು ಹಾಕ್ಕೊಳ್ಳಿ. ಅರಿಶಿನ, ಕುಂಕುಮ, ಸ್ವಲ್ಪ ಒಣಮೆಣಸಿನಕಾಯಿ, ಒಂದು ತೊಟ್ಟು ತುದಿ ಮುರಿಬಾರ್ದು. ಇದನ್ನು ಇಟ್ಕೊಳ್ಳಿ. ಪ್ರತಿ ಅಷ್ಟಮಿಗೂ ಕೂಡ ಇದನ್ನು ನೀವು ಮಾಡ್ಕೊಳ್ತಾ ಬರಬಹುದು. ನಿಮ್ಮ ಅಂಗಡಿಗೆ ಆಗಿರಬಹುದು, ನಿಮ್ಮ ವೆಹಿಕಲ್ ಆಗಿರಬಹುದು, ನಿಮ್ಮ ಮನೆಗಾಗಿರಬಹುದು, ನಿಮಗೆ ಆಗಿರಬಹುದು, ಏನೋ ಒಂದು ಸಮಸ್ಯೆಗಳು. ಯಾಕಂದರೆ ನರದೃಷ್ಟಿ ಅದರಷ್ಟು ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ. ಯಾರಾದರೂ ನಮ್ಮ ಬಗ್ಗೆ ಅಸೂಯೆ ಪಡ್ತಾ ಇದ್ದರೆ, ಅವರ ಕಣ್ಣು ನಮ್ಮ ಮೇಲೆ ಬಿದ್ದಿದ್ರೆ ನಾವು ಕೆಳಗಡೆ ಬಿದ್ದೋಗ್ತೀವಿ. ಪ್ರತಿ ಒಂದರ ಮೇಲೂ ಕೂಡ ಟೋಟಲಾಗಿ ನಮ್ಮ ಜೀವನದ ಮೇಲೆ ಪೆಟ್ಟು ಬೀಳುತ್ತೆ. ನಾವು ಮೇಲೇಳೋದಕ್ಕೆ ಕಷ್ಟಪಡಬೇಕು. ಪದೇ ಪದೇ ಬೀಳಿಸ್ತಾನೆ ಇರುತ್ತೆ. ಅದು ಅಷ್ಟೊಂದು ಎಫೆಕ್ಟ್ ಇರುವಂಥದ್ದು. ಅದಕ್ಕೆ ಈ ರೀತಿಯ ಈ ಒಂದು ಅಷ್ಟಮಿ ತಿಥಿಯ ದಿನಗಳಲ್ಲಿ ಏನಾದರೂ ನಾವು ಇದನ್ನು ದೃಷ್ಟಿ ತಗೊಂಡ್ರೆ ನಮಗೆ, ಮನೆಗೆ, ಏನಕ್ಕೆ ಆಗಿರಬಹುದು, ಅಂಗಡಿ, ಬಿಸ್ನೆಸ್ ಮಾಡುವಂಥ ಜಾಗ, ಈ ಥರ ಇರಬಹುದು. ನೀವು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ದೃಷ್ಟಿ ತಗೊಳ್ಳಿ, ರಹಸ್ಯವಾಗಿ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಗೆ ಹಿಡಿದಿರುವಂಥದ್ದು, ನಿಮಗೆ ಹಿಡಿದಿರುವಂಥದ್ದು ಏನೇ ದರಿದ್ರ ಇದ್ದರೂ, ಅಲಕ್ಷ್ಮಿ ಇದ್ದರೂ, ಆ ನರದೃಷ್ಟಿ ಅದು ಎಲ್ಲವೂ ಹೋಗಲಾಡಿಸಿ ನಮ್ಮ ಮನೆಗೆ ತಾಯಿ ನೀನು ಬಂದು ನೆಲೆಸಮ್ಮ ಅಂತ ಆ ಭಗವತಿಯನ್ನು ಕೇಳಿಕೊಂಡಿದ್ದೆ. ಈ ಪರಿಹಾರವನ್ನು ಮಾಡಿಕೊಂಡು ಈ ಕಾಗದವನ್ನು ತಗೊಂಡೋಗಿದ್ದೆ. ಯಾರು ತುಳಿದೇ ಇರುವ ಕಡೆ ಒಂದು 4 ರೋಡ್ ಬರುತ್ತೆ, ರಸ್ತೆಗಳು, ಆ ಜಾಗದಲ್ಲಿ ಎಸೆದುಬಿಟ್ಟು ವಾಪಸ್ಸು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸವನ್ನು ಮಾಡಿ. ಈ ದೀಪಕ್ಕೆ ಹಾಕಿರುವಂಥ ವಸ್ತುಗಳನ್ನು ಮಾರನೆಯ ದಿನ ತೆಗೆದು ಹಸಿರು ಗಿಡಗಳ ಹತ್ರ ಹಾಕಿ ನೀವು ಕಂಪ್ಲೀಟಾಗಿ ಬತ್ತಿಗಳ ಸಮೇತ ಹಾಕಿದ ಮೇಲೇ ನಿಮ್ಮ ಕೋರಿಕೆಗಳು ನೆರವೇರಿಬಿಡುತ್ತೆ. ನೋಡಿ.